ಹೆಲೋ ಗುರುವೆ, ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ವಾರದ ವೀಕ್ಲಿ ಅಪ್ಡೇಟ್ಸ್ ಅಲ್ಲಿ ಯಾವೆಲ್ಲ ಸುದ್ದಿಗಳು ಕಾದಿದೆ ಅಂತ ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ. ಅನೌನ್ಸ್ಮೆಂಟ್ಸ್: ಕೆಜಿಎಫ್ ಸಿನಿಮಾದ ಧೀರಾ ಧೀರಾ ಮತ್ತೆ ಸಲಾಂ ರಾಕಿ ಬಾಯ್ ಬಿಜಿಎಂ ಕೇಳಿದಾಗ ಥಿಯೇಟರ್ ನಲ್ಲಿ ರೋಮಾಂಚನಾಗಿ ನೆನಪಿದ್ಯಾ? ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ಅದಕ್ಕಿಂತಲೂ ದೊಡ್ಡ ಮಟ್ಟದ ಸೌಂಡ್ ಬ್ಲಾಸ್ಟ್ ರೆಡಿ ಆಗ್ತಿದೆ. ನಮ್ಮ ಮ್ಯೂಸಿಕ್ ಮಾಂತ್ರಿಕ ರವಿ ಬಸ್ಸೂರ್ ಈ ಬಾರಿ ಸಣ್ಣ ಪುಟ್ಟ ಸೌಂಡ್ ಕೈ ಹಾಕಿಲ್ಲ, ನೇರವಾಗಿ 100 ಜನರ ಬೃಹತ್ ಆರ್ಕೆಸ್ಟ್ರಾನ ಯೂಸ್ ಮಾಡಿ ಬಿಜಿಎಂ ನ ರೆಡಿ ಮಾಡ್ತಾ ಇದ್ದಾರೆ. ಲೋಕಲ್ ವೈಬ್ ನಲ್ಲಿ ಹೇಳಬೇಕು ಅಂದ್ರೆ ಒಂದೇ ಸ್ಟುಡಿಯೋದಲ್ಲಿ 100 ಜನ ಮ್ಯೂಸಿಷಿಯನ್ಸ್ ವೈಲಿನ್, ಚೆಲ್ಲೋ, ಬ್ರಾಸ್, ಹೆವಿ ಪರ್ಕಷನ್ ವಾದ್ಯಗಳನ್ನ ಹಿಡಿದು ಒಟ್ಟಿಗೆ ಲೈವ್ ಆಗಿ ಪ್ಲೇ ಮಾಡೋದು. ಡಿಜಿಟಲ್ ಆಗಿ ಕಂಪ್ಯೂಟರ್ ನಲ್ಲಿ ಸೌಂಡ್ ಕ್ರಿಯೇಟ್ ಮಾಡೋದು ಬೇರೆ, ಆದ್ರೆ 100 ಜನ ಅದ್ಭುತ ಕಲಾವಿದ್ರು ಒಟ್ಟಿಗೆ ನಿಂತು ಆರ್ಕೆಸ್ಟ್ರಾ ನುಡಿಸಿದಾಗ ಸಿಗುವಂತಹ ಲೈವ್ ಗೂಸ್ ಬಂಪ್ಸ್ ವೈಬ್ಸ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಟಾಕ್ಸಿಕ್ ಸಿನಿಮಾದ ಡಾರ್ಕ್, ಮಾಸ್ ಮತ್ತೆ ಗ್ಯಾಂಗ್ಸ್ಟರ್ ಟೋನ್ಗೆ ತಕ್ಕಂತೆ ಈ ಗ್ರ್ಯಾಂಡ್ ಸೌಂಡ್ ನ ಡಿಸೈನ್ ಮಾಡ್ತಾ ಇದ್ದಾರೆ. ರವಿ ಬಸ್ಸೂರ್ ಅವರ ಸ್ಪೆಷಾಲಿಟಿ ಏನು ಅಂದ್ರೆ ಹೆವಿ ಬ್ಯಾಸ್, ರಾ ಮೆಟಾಲಿಕ್ ಸೌಂಡ್ ಮತ್ತು ಎದೆ ಜಲ್ ಅನ್ಸುವಂತಹ ಪಂಚಿಂಗ್ ಬೇಸ್. ಟಾಕ್ಸಿಕ್ ಟೀಸರ್ ನಲ್ಲೇ ನಮ್ಗೆ ಆ ಡಾರ್ಕ್ ರೆಟ್ರೋ ಮಾಡರ್ನ್ ವೈಬ್ ಸಿಕ್ಕಿತ್ತು. ಈಗ 100 ಪೀಸ್ ಆರ್ಕೆಸ್ಟ್ರಾ ಬ್ಲೆಂಡ್ ಆದ್ಮೇಲೆ ಥಿಯೇಟರ್ ನ ಡಾಲ್ಬಿ ಅಟ್ಮಾಸ್ ಸೌಂಡ್ ಸಿಸ್ಟಮ್ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಶ್ ಅವರ ಆನ್ ಸ್ಕ್ರೀನ್ ಸ್ವಾಗ್ಗೆ ಈ ಬಿಜಿಎಂ ಸೇರ್ಕೊಂಡ್ರೆ ಥಿಯೇಟರ್ ಶೇಕ್ ಆಗೋದು ಗ್ಯಾರಂಟಿ. ಒಟ್ನಲ್ಲಿ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸ್ಯಾಂಡಲ್ವುಡ್ ಮ್ಯೂಸಿಕ್ ಸ್ಟ್ಯಾಂಡರ್ಡ್ ಮತ್ತೊಮ್ಮೆ ಹೊಸ ಎತ್ತರಕ್ಕೆ ಹಾರ್ತಿದೆ. ಬಡವ ರಾಸ್ಕಲ್ ಸಿನಿಮಾದ ಫನ್, ಡ್ರಾಮಾ ಮತ್ತೆ ಆ ಫ್ರೆಂಡ್ಶಿಪ್ ವೈಬು ನೆನಪಿದ್ಯಾ? ಅದೇ ಸೂಪರ್ ಹಿಟ್ ಕಾಂಬಿನೇಷನ್ ಅಂದ್ರೆ ನಮ್ಮ ಡಾಲಿ ಧನಂಜಯ ಮತ್ತೆ ಡೈರೆಕ್ಟರ್ ಶಂಕರ್ ಗುರು ಈಗ ಮತ್ತೊಮ್ಮೆ ಒಂದಾಗಿದ್ದಾರೆ. ಅವರ ಬಹುನಿರೀಕ್ಷಿತ ಸಿನಿಮಾ ಅಣ್ಣಾ ಫ್ರಮ್ ಮೆಕ್ಸಿಕೋ ಇದೇ ಡಿಸೆಂಬರ್ 24ರಂದು ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ಗ್ರ್ಯಾಂಡ್ ಆಗಿ ಥಿಯೇಟರ್ಗೆ ಬರ್ತಾ ಇದೆ. ಈ ಶೀರ್ಷಿಕೆ ಅಣ್ಣಾ ಫ್ರಮ್ ಮೆಕ್ಸಿಕೋ ಕೇಳೋದಕ್ಕೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇದು ಬರೀ ಆಕ್ಷನ್ ಅಷ್ಟೇ ಅಲ್ಲ, ಫ್ಯಾಮಿಲಿ, ಎಮೋಷನ್ಸ್ ಮತ್ತೆ ಸ್ನೇಹವನ್ನ ಸಂಭ್ರಮಿಸುವಂತಹ ಪಕ್ಕಾ ಕೌಂಟ್ ಡೌನ್ ಎಂಟರ್ಟೈನರ್. ಧನಂಜಯ್ ಅವರ ಜೊತೆಗೆ ರೇಷ್ಮಾ ನಾಣಯ್ಯ ನಾಯಕಿಯಾಗಿ ಮಿಂಚಿದ್ರೆ ನಾಗಭೂಷಣ್, ಪೂರ್ಣಚಂದ್ರ ಮೈಸೂರು, ರಂಗಾಯಣ ರಘು ಮತ್ತೆ ಸಾಧುಕೋಕಿಲ ಅವರ ದೊಡ್ಡ ತಾರಾಗಣವೇ ಇಲ್ಲಿದೆ. ಬಡವ ರಾಸ್ಕಲ್ ಕೂಡ ಡಿಸೆಂಬರ್ 24ಕ್ಕೆ ರಿಲೀಸ್ ಆಗಿ ಧಮಾಕ ಮಾಡಿತ್ತು. ಈಗ ಅದೇ ಲಕ್ಕಿ ಡೇಟ್ಗೆ ಅಣ್ಣ ಕೂಡ ಎಂಟ್ರಿ ಕೊಡ್ತಾ ಇದ್ದಾನೆ. ನೋಡೋಣ, ವರ್ಷಾಂತಕ್ಕೆ ಡಾಲಿ ಅಭಿಮಾನಿಗಳಿಗೆ ಪಕ್ಕಾ ಹಬ್ಬದೂಟ ಸಿಗುತ್ತಾ ಇಲ್ವಾ? ಕಾದ್ ನೋಡ್ಬೇಕು. ನಮ್ಮ ಸೌತ್ ಇಂಡಿಯನ್ ಹ್ಯಾಂಡ್ಸಮ್ ಹಂಕ್ ದುಲ್ಕರ್ ಸಲ್ಮಾನ್ ಅಭಿನಯದ ಹೈ ವೋಲ್ಟೇಜ್ ಆಕ್ಷನ್ ಶೋಡೌನ್ ಐ ಆಮ್ ಗೇಮ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಈಗ ಅವರ ಮೋಸ್ಟ್ ಅವೈಟೆಡ್ ಮಲ್ಟಿ ಲಿಂಗ್ವೆಲ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಐ ಆಮ್ ಗೇಮ್ ಇದೇ ಆಗಸ್ಟ್ 20ರಂದು ಜಗತ್ತಿನಾದ್ಯಂತ ದೊಡ್ಡ ಪರದೆ ಮೇಲೆ ಹಬ್ಬ ಮಾಡೋದಕ್ಕೆ ಬರ್ತಾ ಇದೆ. ಬ್ಲಾಕ್ ಬಸ್ಟರ್ RDX ಸಿನಿಮಾವನ್ನ ಕೊಟ್ಟಂತಹ ನಹಾಸ್ ಹಿದಾಯತ್ ಈ ಚಿತ್ರವನ್ನ ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ದುಲ್ಕರ್ ಅವರು ಡ್ಯಾನ್ ಜಾನ್ ಅನ್ನುವಂತಹ ಗ್ಯಾಮ್ಲಿಂಗ್ ಮತ್ತು ಸ್ಪೋರ್ಟ್ಸ್ ಬೆಟ್ಟಿಂಗ್ ವರ್ಲ್ಡ್ ನ ಪ್ರಿನ್ಸ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಲಕ್ ಅಲ್ಲ, ಮೈಂಡ್ ಅಂಡ್ ಕ್ಯಾಲ್ಕುಲೇಷನ್ ಮುಖ್ಯ ಅನ್ನುವಂತಹ ಡಿಫ್ರೆಂಟ್ ಶೇಡ್ ರೋಲ್ ನಲ್ಲಿ ಬ್ಲಡಿ ಆಕ್ಷನ್ ಅವತಾರದಲ್ಲಿ ದುಲ್ಕರ್ ಕಾಣಿಸ್ಕೊಂಡಿದ್ದಾರೆ. KGF ಖ್ಯಾತಿಯ ಅನ್ಬರೀವ್ ಅವರ ಆಕ್ಷನ್ ಕೊರಿಯೋಗ್ರಫಿ ಮತ್ತೆ ಜೇಕ್ಸ್ ಬಿಜಾಯ್ ಅವರ ಸಾಲಿಡ್ ಬಿಜಿಎಂ ಈ ಸಿನಿಮಾಗೆ ಪಕ್ಕಾ ಮಾಸ್ಕ್ ಕೊಡ್ತಿದೆ. ಮಲಯಾಳಂ, ಕನ್ನಡ, ತಮಿಳು, ತೆಲುಗು ಅಂತ ಎಲ್ಲಾ ಭಾಷೆಗಳಲ್ಲೂ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಧಮಾಕ ಮಾಡೋದಕ್ಕೆ ಈಗ ಐ ಆಮ್ ಗೇಮ್ ರೆಡಿ ಆಗಿದೆ. ಬಿಗ್ ಅಪ್ಡೇಟ್ಸ್: ಭಾರತೀಯ ಚಿತ್ರರಂಗದ ಬಿಗ್ಗೆಸ್ಟ್ ಎಪಿಕ್ ಸಿನಿಮಾ ರಾಮಾಯಣ ಟ್ರೈಲರ್ ಹೊರಬಂದಾಗಿನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಲೆವೆಲ್ಗೆ ಹೈಪ್ ಕ್ರಿಯೇಟ್ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ರಣಬೀರ್ ಕಪೂರ್ ಅವರ ರಾಮನ ಅವತಾರ, ಸಾಯಿ ಪಲ್ಲವಿ ಅವರ ಸೀತೆ ಲುಕ್ ಎಲ್ಲವೂ ಚೆನ್ನಾಗಿದ್ರು, ಇಡೀ ಟ್ರೈಲರ್ ನಲ್ಲಿ ಪ್ರೇಕ್ಷಕರ ಎದೆ ಜಿಲ್ ಅನ್ಸಿದ್ದು ಮಾತ್ರ ರಾಕಿಂಗ್ ಸ್ಟಾರ್ ಯಶ್ ಅವರ ಲಂಕೇಶ್ವರ ರಾವಣನ ಮಾಸ್ ಅಂಡ್ ಗಂಭೀರವಾದ ಎಂಟ್ರಿ. ಯಶ್ ಅವರ ಆರಾ, ಕಣ್ಣಿನ ತೀಕ್ಷ್ಣತೆ ಮತ್ತು ಲುಕ್ಸ್ ನೋಡಿ ಇಡೀ ದೇಶವೇ ನೆಕ್ಸ್ಟ್ ಲೆವೆಲ್ ಕಾಸ್ಟಿಂಗ್ ಅಂತ ಹೊಗಳ್ತಿದೆ. ಆದ್ರೆ ಎಲ್ಲಾ ಜಾಗದಲ್ಲೂ ಒಬ್ರು ಅಟೆನ್ಷನ್ ಸೀಕರು ಇದ್ದೇ ಇರ್ತಾರಲ್ಲ, ಹಾಗೆ ಫಿಲಂ ಕ್ರಿಟಿಕ್ ಕಮಾಲ್ ಆರ್ ಖಾನ್ ಅಲಿಯಾಸ್ KRK ನಾಲ್ಗೆ ಹರಿಬಿಟ್ಟಿದ್ದು ಯಶ್ ಅವರ ರಾವಣನ ಪಾತ್ರವನ್ನ ನೋಡಿ ಯಶ್ ಒಬ್ಬ ಬ್ಯಾಡ್ ಆಕ್ಟರ್, ಅವರು ರಾವಣನ ತರ ಅನ್ನಿಸ್ತಾ ಇಲ್ಲ, ಹುಡುಗಿಯ ತರ ಮಾತಾಡ್ತಿದ್ದಾರೆ ಅಂತ ವಿವಾದಾತ್ಮಕವಾದಂತಹ ಕಮೆಂಟ್ ಅನ್ನ ಮಾಡಿದ್ದಾರೆ. ಹಿಂದಿ ಡಬ್ಬಿಂಗ್ ನಲ್ಲಿ ಯಶ್ ಅವರ ಧ್ವನಿ ಸ್ವಲ್ಪ ಸಾಫ್ಟ್ ಆಯ್ತು ಅನ್ನುವಂತಹ ಸಣ್ಣ ಪಾಯಿಂಟ್ ಹಿಡ್ಕೊಂಡು ಈ ರೇಂಜ್ಗೆ ಚೀಪ್ ಪಬ್ಲಿಸಿಟಿ ಗಿಮಿಕ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ನಮ್ಮ ಕನ್ನಡದ ಮತ್ತೆ ಪ್ಯಾನ್ ಇಂಡಿಯಾದ ಆಡಿಯನ್ಸ್ ಸುಮ್ಮನೆ ಇರ್ತಾರ? ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಅವರ ಫ್ಯಾನ್ಸು KRKಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. KGF ನಲ್ಲಿ ಇಡೀ ಇಂಡಿಯನ್ ಬಾಕ್ಸ್ ಆಫೀಸ್ ಅನ್ನೇ ನಡಗಿಸಿದ ನಟನಿಗೆ ಆಕ್ಟಿಂಗ್ ಬರಲ್ಲ ಅಂತ ಹೇಳೋದು KRK ಕಾಮಿಡಿ ಅಷ್ಟೇ. ರಾವಣನ ಪಾತ್ರಕ್ಕೆ ಬೇಕಿರುವಂತಹ ಆ ರಾಜ ಗಾಂಭೀರ್ಯ, ಮಾಸ್ ಅಂಡ್ ವಿಲನಿಶ್ ಚರಿಷ್ಮಾ ಯಶ್ ಅವರಿಗೆ ಮಾತ್ರ ಸಾಧ್ಯ ಅನ್ನೋದನ್ನ ಇಡೀ ದೇಶ ಒಪ್ಕೊಂಡಿದೆ. ವರ್ಷಾಂತ್ಯದ ದೀಪಾವಳಿಗೆ ಈ ರಾಮಾಯಣ ಬಿಗ್ ಸ್ಕ್ರೀನ್ಗೆ ಬರ್ತಿದೆ. ಅಲ್ಲಿ ಯಶ್ ರಾವಣನಾಗಿ ಕಮಾಲ್ ಮಾಡೋದು ಗ್ಯಾರಂಟಿ. ಪುಷ್ಪ ಸಿನಿಮಾದ ಹಿಟ್ ಕೊಟ್ಟಾದ್ಮೇಲೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಮತ್ತೆ ಜವಾನ್ ಸಿನಿಮಾದ ಡೈರೆಕ್ಟರ್ ಅಟ್ಲಿ ಸೇರಿ ಮಾಡ್ತಿರುವಂತಹ ಬಹುನಿರೀಕ್ಷಿತ ಸಿನಿಮಾನೇ ರಾಕಾ. ಬರೋಬ್ಬರಿ 1000 ಕೋಟಿ ಬಜೆಟ್ ಅಲ್ಲಿ ರೆಡಿ ಆಗ್ತಿರುವಂತಹ ಈ ಮೆಗಾ ಸಿನಿಮಾ ಈಗ ಒಂದಲ್ಲ 2 ಭಾಗಗಳಲ್ಲಿ ಬಿಡುಗಡೆ ಆಗೋದಕ್ಕೆ ಪ್ಲಾನ್ ಆಗ್ತಿದೆ. ಇಷ್ಟೊಂದು ದೊಡ್ಡ ಬಜೆಟ್, 2 ಪಾರ್ಟ್ ಅಂದ್ರೆ ವಿಷಯ ಸಣ್ಣದಂತೂ ಅಲ್ಲ. ರಿಪೋರ್ಟ್ಸ್ ಪ್ರಕಾರ ಈ ಸಿನಿಮಾದಲ್ಲಿ 2 ವಿಭಿನ್ನವಾದಂತಹ ಟೈಮ್ ಲೈನ್ಗಳಿದೆಯಂತೆ. ಒಂದು ಪ್ರಾಚೀನ, ಪೌರಾಣಿಕ ಅಥವಾ ವೈದಿಕ ಕಾಲಘಟ್ಟ, ಇನ್ನೊಂದು ಮಾಡರ್ನ್ ವರ್ಲ್ಡ್.
ಅದಕ್ಕೆ ತಕ್ಕಂತೆ ದೀಪಿಕಾ ಪಡುಕೋಣೆ, ಮೃಣಾಲ್ ಠಾಕೂರ್ ಸೇರಿದಂತೆ ದೊಡ್ಡ ಬಟಾಲಿಯನ್ ಜೊತೆಗೆ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಅವರ ಮಾಸ್ ಕ್ಯಾಮಿಯೋ ರೋಲ್ ಕೂಡ ಇರುತ್ತೆ ಅನ್ನುವಂತಹ ಟಾಕ್ ನಡೀತಾ ಇದೆ. ಅಟ್ಲಿ ಮಾಸ್ ಮೇಕಿಂಗ್ ಪ್ಲಸ್ ಅಲ್ಲು ಅರ್ಜುನ್ ಅವರ ಸ್ವ್ಯಾಗ್ ಸೇರಿದ್ರೆ ಆಡಿಯನ್ಸ್ಗೆ ಹಬ್ಬನೇ. ಇಂಡಿಯನ್ ಸಿನಿಮಾದ ಮಾಸ್ಟರ್ ಮೈಂಡ್ ನಮ್ಮ ಜಕ್ಕಣ್ಣ ಎಸ್ ರಾಜಮೌಳಿ ಅವರ ಸಿನಿಮಾ ಅಂತಂದ್ರೆ ವರ್ಷಾನುಗಟ್ಲೆ ಶೂಟಿಂಗ್ ನಡೀತಾನೆ ಇರುತ್ತೆ, ಆದ್ರೆ ಔಟ್ಪುಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಈಗ ಅವರ ಮೋಸ್ಟ್ ಅವೈಟೆಡ್ ಆಕ್ಷನ್ ಅಡ್ವೆಂಚರ್ ಸಿನಿಮಾ ವಾರಣಾಸಿ ಬಗ್ಗೆ ಜಕ್ಕಣ್ಣ ಅವರೇ ಸಖತ್ ಶಾಕಿಂಗ್ ಅಂಡ್ ಹ್ಯಾಪಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ವಾರಣಾಸಿ ಸಿನಿಮಾ ಬರೋಬ್ಬರಿ 80% ಶೂಟಿಂಗ್ ಈಗಾಗಲೇ ಪೂರ್ಣಗೊಂಡಿದೆ ಅಂತ ಡೈರೆಕ್ಟರ್ ರಾಜಮೌಳಿ ಅಫಿಷಿಯಲ್ ಆಗಿ ರಿಪೋರ್ಟ್ ಮಾಡಿದ್ದಾರೆ. ಸೂಪರ್ ಸ್ಟಾರ್ ಮಹೇಶ್ ಬಾಬು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಈ ಬಿಗ್ ಬಜೆಟ್ ಸಿನಿಮಾದ ಹೆವಿ ಆಕ್ಷನ್ ಸೀನ್ಗಳು ಮತ್ತು ಮೈಂಡ್ ಬ್ಲೋಯಿಂಗ್ ಲೊಕೇಶನ್ ಶೂಟ್ಗಳು ಕಂಪ್ಲೀಟ್ ಆಗಿದ್ದು, ಬಾಕಿ ಇರುವಂತಹ ಮೇಜರ್ ಪಾರ್ಟ್ ಹಾಗೂ VFX ಕೆಲಸಗಳು ಈಗ ಫುಲ್ ಸ್ವಿಂಗ್ ಅಲ್ಲಿ ನಡೀತಾ ಇದೆ. ರಾಜಮೌಳಿ ಸಿನಿಮಾನ ಈ ರೇಂಜ್ ಸ್ಪೀಡ್ ಅಲ್ಲಿ ಶೂಟಿಂಗ್ ಮಾಡ್ತಿರೋದು ನೋಡಿದ್ರೆ ಥಿಯೇಟರ್ ನಲ್ಲಿ ಹೇಳಿದ ಟೈಮ್ಗೆ ಬರೋದು ಗ್ಯಾರಂಟಿ ಅನ್ಸುತ್ತೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಸ್ಪೈಡರ್ ಮ್ಯಾನ್ ಅಂದ್ರೆ ಸಾಕು, ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಅಲ್ಲೋಲ ಕಲ್ಲೋಲ ಆಗೋದು ಗ್ಯಾರಂಟಿ. ಈಗ ಟಾಮ್ ಹಾಲೆಂಡ್ ಅವರ ಬಹುನಿರೀಕ್ಷಿತ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾ ಥಿಯೇಟರ್ಗಳಿಗೆ ಲಗ್ಗೆ ಇಟ್ಟು ಗಲ್ಲಾ ಪೆಟ್ಟಿಗೆಯಲ್ಲಿ ಬಿರುಗಾಳಿಯನ್ನೇ ಎಬ್ಸಿದೆ. ಕಲೆಕ್ಷನ್ ಮೇನಿಯಾ ನೋಡಿ ಟ್ರೇಡ್ ಅನಾಲಿಸ್ಟ್ಗಳು ಕೂಡ ಶಾಕ್ ಆಗಿದ್ದಾರೆ. ಜಗತ್ತಿನಾದ್ಯಂತ ರಿಲೀಸ್ ಆಗಿ ಮೊದಲ ವೀಕೆಂಡ್ ನಲ್ಲೇ ಈ ಸಿನಿಮಾ ಬರೋಬ್ಬರಿ $927 ಮಿಲಿಯನ್ ಅಂದ್ರೆ ಸರಿಸುಮಾರು 7,700 ಕೋಟಿ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ಅನ್ನ ಧೂಳೆಪ್ಸಿದೆ. ಇನ್ನು ಭಾರತದಲ್ಲಂತೂ ಸ್ಪೈಡಿ ಕ್ರೇಜು ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ಮೊದಲ ದಿನವೇ 61 ಕೋಟಿ ನೆಟ್ ಕಲೆಕ್ಷನ್ ಮಾಡಿ ಅವೆಂಜರ್ಸ್ ಎಂಡ್ ಗೇಮ್ ರೆಕಾರ್ಡ್ ಅನ್ನ ಕೂಡ ಬ್ರೇಕ್ ಮಾಡಿ ಹಿಸ್ಟರಿಯನ್ನ ಕ್ರಿಯೇಟ್ ಮಾಡಿದೆ. ಬರೀ 4 ದಿನಗಳ ಓಪನಿಂಗ್ ವೀಕೆಂಡ್ ನಲ್ಲೇ ಇಂಡಿಯಾದಲ್ಲಿ ಈ ಸಿನಿಮಾ ಬರೋಬ್ಬರಿ 250 ಕೋಟಿಗೂ ಹೆಚ್ಚು ನೆಟ್, 320 ಕೋಟಿಗೂ ಹೆಚ್ಚು ಗ್ರಾಸ್ ಕಲೆಕ್ಷನ್ ಮಾಡಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡಂತಹ ಹಾಲಿವುಡ್ ಸಿನಿಮಾಗಳ ಸಾಲಿನಲ್ಲಿ ಹೊಸ ಇತಿಹಾಸ ಬರೆದಿದೆ. ಥಿಯೇಟ್ರಿಕಲ್ ರಿಲೀಸಸ್ ಇನ್ನು ಈ ವಾರ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳನ್ನ ನೋಡೋದಾದ್ರೆ ಅಯೋಗ್ಯ 2, ಲೈಫ್ ಟುಡೇ, ಬಾಸ್, ಅಕ್ಷರ, ಡಿಟೆಕ್ಟಿವ್ ತೀಕ್ಷ್ಣ, ಹಿಂದಿಯ ಓ ಮೈ ಡಾಗ್, ತಮಿಳಿನ DC, ತೆಲುಗಿನ KJQ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಸಿನಿಮಾಗಳು ಚೆನ್ನಾಗಿದ್ದಲ್ಲಿ ಥಿಯೇಟರ್ ನಲ್ಲಿ ಹೋಗಿ ವಿಟ್ನೆಸ್ ಮಾಡುವಂತಹ ಪ್ರಯತ್ನ ಆಗ್ಲಿ. ಎಕ್ಸ್ಟ್ರಾಸ್ ಅಂಡ್ ಬಜ್ ಸಂಜೆ ಆದ್ರೆ ಸಾಕು ಟಿವಿ ಮುಂದೆ ಕೂತು ಅಯ್ಯೋ ಇವ್ನು ಯಾಕೆ ಹೀಗೆ ಆಡ್ತಿದ್ದಾನೆ, ಇವಳು ಏನು ಇಷ್ಟೊಂದು ಆಟಿಟ್ಯೂಡಾ ಅಂತ ಜಗಳ ನೋಡಿ ಎಂಜಾಯ್ ಮಾಡುವಂತಹ ಟೈಮು ಮತ್ತೆ ಹತ್ರ ಬರ್ತಿದೆ. ಹೌದು, ಕನ್ನಡಿಗರ ನೆಚ್ಚಿನ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶೀಘ್ರದಲ್ಲೇ ಕಿಕ್ ಸ್ಟಾರ್ಟ್ ಆಗ್ತಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಅವರ ಪಕ್ಕಾ ಮಾಸ್ ಅಂಡ್ ಕ್ಲಾಸ್ ಹೋಸ್ಟಿಂಗ್ ಇರುತ್ತೆ. ಇನ್ನು ಈ ಸಲ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಹೋಗ್ಬೋದು ಅನ್ನುವಂತಹ ದೊಡ್ಡ ಲಿಸ್ಟ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಸೋಷಿಯಲ್ ಮೀಡಿಯಾ ಸ್ಟಾರ್ಸು, ಸೀರಿಯಲ್ ನಟ ನಟಿಯರು ಮತ್ತೆ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದಷ್ಟು ಕಾಂಟ್ರವರ್ಷಿಯಲ್ ಮುಖಗಳು ಈ ಬಾರಿ ದೊಡ್ಡ ಮನೆ ಪ್ರವೇಶ ಮಾಡೋದಕ್ಕೆ ರೆಡಿ ಆಗ್ತಿದೆ. ಹೊಸ ರೂಲ್ಸು, ಹೊಸ ಡ್ರಾಮಾ ಮತ್ತೆ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಜೊತೆಗೆ ಬಿಗ್ ಬಾಸ್ ಮನೆ ಬಾಗಿಲು ತೆರೆಯೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಚಿತ್ರರಂಗದಲ್ಲಿ ಬರೀ ಸಿನಿಮಾಗಳಷ್ಟೇ ಅಲ್ಲ, ದಿಢೀರ್ ಅಂತ ಹೊರಬರುವಂತಹ ರೂಮರ್ಸ್ ಕೂಡ ಶಾಕ್ ಕೊಡ್ತಿರ್ತವೆ. ಈಗ ಗಾಂಧಿನಗರ ಮತ್ತೆ ಟಾಲಿವುಡ್ ಅಂಗಳದಲ್ಲಿ ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಿರುವಂತಹ ಸುದ್ದಿ ಏನಂದ್ರೆ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಪ್ರಸಿದ್ಧ ಸಿತಾರಾ ಎಂಟರ್ಟೈನ್ಮೆಂಟ್ಸ್ ನಿರ್ಮಾಣ ಮಾಡಬೇಕಾಗಿದ್ದಂತಹ ಬಿಗ್ ಬಜೆಟ್ ಸಿನಿಮಾದಿಂದ ಹೊರ ಬಂದಿದ್ದಾರಂತೆ. ಅಶ್ವಿನ್ ಗಂಗರಾಜು ನಿರ್ದೇಶನದಲ್ಲಿ 18ನೇ ಶತಮಾನದ ಬೆಂಗಾಲ್ ಹಿನ್ನೆಲೆಯಲ್ಲಿ ಈ ಐತಿಹಾಸಿಕ ರೆಬಲ್ ಕಥೆಯ ಸಿನಿಮಾ ಸೆಟ್ ಇರಬೇಕಿತ್ತು. ಆದ್ರೆ ಸ್ಯಾಂಡಲ್ವುಡ್ ಅಂಗಳದ ಟಾಕ್ ಪ್ರಕಾರ ರಿಷಬ್ ಶೆಟ್ಟಿ ಅವರ ಬ್ಯಾಕ್ ಟು ಬ್ಯಾಕ್ ಕಾಲ್ ಶೀಟ್ ಶೆಡ್ಯೂಲ್ ನಿಂದಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ತಿದ್ದಾರೆ. ಪ್ರಶಾಂತ್ ವರ್ಮಾ ಅವರ ಜೈ ಹನುಮಾನ್ ಪ್ರಾಜೆಕ್ಟು ಮತ್ತೆ ಛತ್ರಪತಿ ಶಿವಾಜಿ ಅವರ ಬಯೋಪಿಕ್ ಶೂಟಿಂಗ್ಗಳಿದೆ. ದಿನಾಂಕಗಳ ಹೊಂದಾಣಿಕೆ ಆಗದೆ ಇರದೆ ಈ ಸಿನಿಮಾದಿಂದ ಹಿಂದೆ ಸರಿಯೋದಕ್ಕೆ ಮುಖ್ಯವಾದ ಕಾರಣ ಅನ್ನುವಂತಹ ಟಾಕ್ ಇದೆ. ಆದ್ರೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅಥವಾ ರಿಷಬ್ ಶೆಟ್ಟಿ ಅವರ ಕಡೆಯಿಂದ ಇನ್ನೂ ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ. ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಛತ್ರಪತಿ ಶಿವಾಜಿ ಮಹಾರಾಜ್ ಪಾತ್ರದಲ್ಲಿ ನಟಿಸ್ತಾ ಇರುವಂತಹ ದ ಪ್ರೈಡ್ ಆಫ್ ಭಾರತ್ ಅನ್ನುವಂತಹ ಮೆಗಾ ಪ್ಯಾನ್ ಇಂಡಿಯನ್ ಪೀರಿಯಾಡಿಕಲ್ ಸಿನಿಮಾ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಈಗ ಈ ಬಿಗ್ ಬಜೆಟ್ ಸಿನಿಮಾಗೆ ಬಾಲಿವುಡ್ ನ ಪವರ್ ಹೌಸ್ ನಟಿ ಭೂಮಿ ಪೆಡ್ನೇಕರ್ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೊಂದು ಹೆಮ್ಮೆಯ ವಿಷಯ ಏನಂತಂದ್ರೆ ಭೂಮಿ ಪೆಡ್ನೇಕರ್ ಅವರು ಈ ಸಿನಿಮಾದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ವೀರಾಂಗನೆ ಬೆಳವಾಡಿ ಮಲ್ಲಮ್ಮ ಅವರ ಶಕ್ತಿಶಾಲಿ ಪಾತ್ರವನ್ನ ಮಾಡ್ತಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ರಿಷಬ್ ಅವರ ಆಕ್ಟಿಂಗ್ ನೋಡಿ ಫ್ಯಾನ್ ಆಗಿದ್ದ ಭೂಮಿ ಈ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಒಪ್ಕೊಂಡಿದ್ದಾರಂತೆ. 17ನೇ ಶತಮಾನದ ವೀರರಾಣಿ ಬೆಳವಡಿ ಮಲ್ಲಮ್ಮ ಮತ್ತು ಶಿವಾಜಿ ಮಹಾರಾಜರ ನಡುವಿನ ಐತಿಹಾಸಿಕ ಸನ್ನಿವೇಶಗಳನ್ನ ದೊಡ್ಡ ಪರದೆ ಮೇಲೆ ನೋಡದೆ ಒಂದು ಹಬ್ಬ ಅಲ್ವಾ. ಸಂದೀಪ್ ಸಿಂಗ್ ನಿರ್ದೇಶನದ ಈ 2 ಭಾಗಗಳ ಬಿಗ್ ಬಜೆಟ್ ಸಿನಿಮಾ ಈಗಿನಿಂದಲೇ ಸಖತ್ ಹೈಪ್ ನ ಕ್ರಿಯೇಟ್ ಮಾಡ್ತಿದೆ. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಮುಂದಿನ ವಾರ ಮತ್ತಷ್ಟು ಸಿನಿಮಾ ಸುದ್ದಿಗಳನ್ನು ಹೊತ್ತು ಮತ್ತೆ ತರ್ತೀನಿ. ಸೈನಿಂಗ್ ಆಫ್ ಮನು.